ನಮಸ್ಕಾರ ಗೆಳೆಯರೆ, ಫಿನ್ಬೆಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಬೆಸ್ಟ್ ಮ್ಯೂಚುವಲ್ ಫಂಡ್ ಫಾರ್ 2025 ಸೀರೀಸ್ನ ಎರಡನೇ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ನ ಬಗ್ಗೆ ತಿಳಿಯೋಣ. ನೀವು ಹೊಸದಾಗಿ ನಮ್ಮ ಚಾನೆಲ್ಗೆ ಬಂದಿದ್ದರೆ ದಯವಿಟ್ಟು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ. ನಮ್ಮಂತಹ ಹೊಸ ಚಾನೆಲ್ಗೆ ಯೂಟ್ಯೂಬ್ನಲ್ಲಿ ರೀಚ್ ಸಿಗಲು ಇದು ಬಹಳ ಮುಖ್ಯ. ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಕನಿಷ್ಠ ತನ್ನ ಒಟ್ಟು ಹಣದ 65% ಭಾರತದ ಮಿಡ್ ಕ್ಯಾಪ್ ಕಂಪನಿಗಳಲ್ಲೇ ಇನ್ವೆಸ್ಟ್ ಮಾಡಬೇಕು. ಮಿಡ್ ಕ್ಯಾಪ್ ಕಂಪನಿ ಎಂದರೆ ಮಾರ್ಕೆಟ್ ಕ್ಯಾಪ್ ಪ್ರಕಾರ 101ರಿಂದ 250ನೇ ಕಂಪನಿ. ಸಾಮಾನ್ಯವಾಗಿ ಲಾರ್ಜ್ ಕ್ಯಾಪ್ಗಿಂತ ಸ್ವಲ್ಪ ಹೆಚ್ಚಿನ ರಿಟರ್ನ್, ಸ್ಮಾಲ್ ಕ್ಯಾಪ್ಗಿಂತ ಸ್ವಲ್ಪ ಕಡಿಮೆ ರಿಸ್ಕ್ ಅನ್ನು ಈ ಫಂಡ್ಗಳು ಹೊಂದಿರುತ್ತವೆ. ಈಗ ಈ ಕ್ಯಾಟಗರಿಯ ಯಾವ ಮ್ಯೂಚುವಲ್ ಫಂಡ್ ಬೆಟರ್ ಎನ್ನುವುದನ್ನು ನೋಡುತ್ತಾ ಹೋಗೋಣ. ಸದ್ಯ ಈ ಕ್ಯಾಟಗರಿಯಲ್ಲಿ 29 ಆಕ್ಟಿವ್ ಮ್ಯೂಚುವಲ್ ಫಂಡ್ಗಳಿದ್ದು, ಅವುಗಳ ಪೈಕಿ 23 ಮ್ಯೂಚುವಲ್ ಫಂಡ್ಗಳು ಕನಿಷ್ಠ 5 ವರ್ಷದ ಟ್ರ್ಯಾಕ್ ರೆಕಾರ್ಡ್ ಅನ್ನು ಹೊಂದಿದೆ. ಸೇಫರ್ ಸೈಡಿಗೆ ಮಿನಿಮಮ್ 5 ವರ್ಷದ ಟ್ರ್ಯಾಕ್ ರೆಕಾರ್ಡ್ ಹೊಂದಿರುವ ಫಂಡ್ಗಳನ್ನು ಮಾತ್ರ ಪರಿಗಣಿಸುತ್ತಿದ್ದೇನೆ. ಅಲ್ಲಿಗೆ 29 ಮ್ಯೂಚುವಲ್ ಫಂಡ್ಗಳ ಪೈಕಿ 6 ಫಂಡ್ಗಳು ಔಟ್ ಆಗಿ ಉಳಿದದ್ದು 23 ಮ್ಯೂಚುವಲ್ ಫಂಡ್ಗಳು. ಇನ್ನು ಕಳೆದ 10 ವರ್ಷದ ರಿಟರ್ನ್ ನೋಡೋದಾದ್ರೆ ಈ 12 ಫಂಡ್ಗಳು ಮಾತ್ರ ಆವರೇಜ್ ರಿಟರ್ನ್ 18% ಅನ್ನು ಕೂಡ ಮೀರಿದೆ. ಅವುಗಳ ಪೈಕಿ ಎಡ್ಲೆವಿಸ್ ಮಿಡ್ ಕ್ಯಾಪ್ ಫಂಡ್ ಮತ್ತು ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ಗಳು ಉತ್ತಮವಾದ ಪ್ರದರ್ಶನವನ್ನು ತೋರಿದೆ. ಇನ್ನು ಇವುಗಳ ಬೆಂಚ್ ಮಾರ್ಕ್ ಇಂಡೆಕ್ಸ್ ನೋಡೋದಾದ್ರೆ ಅದು ನಿಫ್ಟಿ 150 ಮಿಡ್ ಕ್ಯಾಪ್ ಇಂಡೆಕ್ಸ್ ಕಳೆದ 5 ವರ್ಷದ ರಿಟರ್ನ್ 28% ಅನ್ನು ಹೊಂದಿದೆ. 23 ಮ್ಯೂಚುವಲ್ ಫಂಡ್ಗಳ ಪೈಕಿ ಕೇವಲ ಈ 10 ಫಂಡ್ಗಳು ಮಾತ್ರ ಇಂಡೆಕ್ಸ್ ರಿಟರ್ನ್ ಅನ್ನು ಬೀಟ್ ಮಾಡಿದೆ. ಅವುಗಳ ಪೈಕಿ ಎಡ್ಲೆವಿಸ್ ಮಿಡ್ ಕ್ಯಾಪ್ ಫಂಡ್, ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್ ಮತ್ತು ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ಗಳು ಮಾತ್ರ ಉತ್ತಮವಾದ ಪ್ರದರ್ಶನವನ್ನು ತೋರಿದೆ. ಇನ್ನು 3 ವರ್ಷದ ಇಂಡೆಕ್ಸ್ ರಿಟರ್ನ್ ನೋಡೋದಾದ್ರೆ ಅದು 23%. 29 ಮ್ಯೂಚುವಲ್ ಫಂಡ್ಗಳ ಪೈಕಿ ಈ 12 ಫಂಡ್ಗಳು ಇಂಡೆಕ್ಸ್ ಅನ್ನು ಬೀಟ್ ಮಾಡಿದ್ದು, ಅವುಗಳ ಪೈಕಿ HDFC ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ಮತ್ತು ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಉತ್ತಮವಾದ ಪ್ರದರ್ಶನವನ್ನು ತೋರಿದೆ. ಇನ್ನು ಕಳೆದ 1 ವರ್ಷದ ರಿಟರ್ನ್ ನೋಡೋದಾದ್ರೆ ಈ 14 ಫಂಡ್ಗಳು ಇಂಡೆಕ್ಸ್ ಫಂಡ್ ಅನ್ನು ಬೀಟ್ ಮಾಡಿದ್ದು, ಅವುಗಳ ಪೈಕಿ ಎಡ್ಲೆವಿಸ್ ಮಿಡ್ ಕ್ಯಾಪ್ ಫಂಡ್, HSBC ಮಿಡ್ ಕ್ಯಾಪ್ ಫಂಡ್, ಇನ್ವೆಸ್ಕೋ ಇಂಡಿಯಾ ಮಿಡ್ ಕ್ಯಾಪ್ ಫಂಡ್ ಮತ್ತು ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ಗಳು ಮಾತ್ರ ಉತ್ತಮವಾದ ರಿಟರ್ನ್ ಅನ್ನು ಪಡೆದಿದೆ. ಇನ್ನು 6 ತಿಂಗಳ ರಿಟರ್ನ್ ನೋಡೋದಾದ್ರೆ 17 ಫಂಡ್ಗಳು ಇಂಡೆಕ್ಸ್ ಅನ್ನು ಬೀಟ್ ಮಾಡಿದ್ದು, ಅವುಗಳ ಪೈಕಿ ಎಡ್ಲೆವಿಸ್ ಮಿಡ್ ಕ್ಯಾಪ್ ಫಂಡ್, HSBC ಮಿಡ್ ಕ್ಯಾಪ್ ಫಂಡ್, ಇನ್ವೆಸ್ಕೋ ಇಂಡಿಯಾ ಮಿಡ್ ಕ್ಯಾಪ್ ಫಂಡ್ ಮತ್ತು ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ಗಳು ಔಟ್ ಪರ್ಫಾರ್ಮ್ ಅನ್ನು ಮಾಡಿದೆ. ಅಲ್ಲಿಗೆ ಒಟ್ಟಾರೆ ರಿಟರ್ನ್ಸ್ ಪ್ರಕಾರ ನೋಡೋದಾದ್ರೆ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಎಲ್ಲ ಅವಧಿಯಲ್ಲೂ ಔಟ್ ಪರ್ಫಾರ್ಮ್ ಮಾಡಿದ್ದು, ಅದೇ ರೀತಿ ಎಡ್ಲೆವಿಸ್ ಮಿಡ್ ಕ್ಯಾಪ್ ಫಂಡ್ ಸ್ವಲ್ಪ ಕಡಿಮೆ ರಿಟರ್ನ್ಸ್ ಪಡೆದು 2ನೇ ಸ್ಥಾನದಲ್ಲಿದೆ. ಇನ್ನು ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್ ಲಾಂಗ್ ಟರ್ಮ್ ನಲ್ಲಿ ಉತ್ತಮ ರಿಟರ್ನ್ಸ್ ನೀಡಿದ್ದರೂ ಕೂಡ ಶಾರ್ಟ್ ಟರ್ಮ್ ನಲ್ಲಿ ತೀವ್ರ ಹಿನ್ನಡೆಯನ್ನು ಅನುಭವಿಸುತ್ತಿದೆ. ಇನ್ನು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಥವಾ AUM ಪ್ರಕಾರವಾಗಿ ನೋಡೋದಾದ್ರೆ ಕ್ರಮವಾಗಿ ಈ 5 ಫಂಡ್ಗಳು ಹೆಚ್ಚಿನ AUM ಅನ್ನು ಹೊಂದಿದೆ. ಅವುಗಳ ಪೈಕಿ ಆಕ್ಸಿಸ್ ಮಿಡ್ ಕ್ಯಾಪ್ ಫಂಡ್ ಮಾತ್ರ ಕ್ಲಿಯರ್ ಆಗಿ ಅಂಡರ್ ಪರ್ಫಾರ್ಮ್ ಮಾಡಿದೆ. ಇನ್ನು ಎಕ್ಸ್ಪೆನ್ಸ್ ರೇಷಿಯೋ ಮತ್ತು ಕ್ರಿಸಲ್ ರೇಟಿಂಗ್ ನೋಡೋದಾದ್ರೆ ಮತ್ತೆ ಕ್ಲಿಯರ್ ಆಗಿ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಮೇಲುಗೈ ಸಾಧಿಸಿದೆ. ನಾನು ಯಾವುದೇ ಸೆಬಿ ರಿಜಿಸ್ಟರ್ಡ್ ಸಲಹೆಗಾರನಲ್ಲ ಮತ್ತು ನೀವೇ ನೋಡಿದ ಹಾಗೆ ಇವೆಲ್ಲವೂ ಸಂಪೂರ್ಣವಾಗಿ ಲಭ್ಯವಿರುವ ಡೇಟಾ ಆಧರಿಸಿ ಮಾಡಿದ ವಿಡಿಯೋ. ಹಾಗಾಗಿ ನೀವು ಇನ್ವೆಸ್ಟ್ ಮಾಡುವ ಮೊದಲು ಸಂಪೂರ್ಣವಾಗಿ ರಿಸರ್ಚ್ ಮಾಡಿಕೊಳ್ಳಿ. ಹೀಗೆ AUM, ಎಕ್ಸ್ಪೆನ್ಸ್ ರೇಷಿಯೋ, ಕ್ರಿಸಲ್ ರೇಟಿಂಗ್ ಮತ್ತು ಬೇರೆ ಬೇರೆ ಅವಧಿಯಲ್ಲಿ ಫಂಡ್ಗಳು ಗಳಿಸಿರುವ ರಿಟರ್ನ್ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಖಂಡಿತವಾಗಿ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಉತ್ತಮವಾಗಿದೆ. ಅದರ ಜೊತೆ ನೀವು HDFC ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ಮತ್ತು ಕೋಟಕ್ ಎಮರ್ಜಿಂಗ್ ಈಕ್ವಿಟಿ ಫಂಡ್ ಅನ್ನು ಪರಿಗಣಿಸಬಹುದು. ಇನ್ನು ಕೆಲವರು ಮಿಡ್ ಕ್ಯಾಪ್ಗಿಂತ ಲಾರ್ಜ್ ಮಿಡ್ ಕ್ಯಾಪ್ ಕ್ಯಾಟಗರಿ ಉತ್ತಮ ಮತ್ತು ಹೆಚ್ಚಿನ ಸೇಫ್ಟಿ ಇದೆ ಎನ್ನುತ್ತಾರೆ. ಆದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಏನೆಂದರೆ ಲಾರ್ಜ್ ಮಿಡ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಕೆಲವು ಮ್ಯೂಚುವಲ್ ಫಂಡ್ಗಳು ಸಾಮಾನ್ಯವಾಗಿ ಸೇಫ್ಟಿ ಕಡೆ ಗಮನ ಕೊಟ್ಟು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳನ್ನು ಹೆಚ್ಚಾಗಿಯೇ ಇಟ್ಟುಕೊಳ್ಳುತ್ತದೆ. ಮತ್ತೆ ಕೆಲವು ಮ್ಯೂಚುವಲ್ ಫಂಡ್ಗಳು ಮಾತ್ರ ಹೆಚ್ಚಿನ ರಿಟರ್ನ್ ಪಡೆಯುವ ಲೆಕ್ಕದಲ್ಲಿ ಮಿಡ್ ಕ್ಯಾಪ್ಗೆ ಹೆಚ್ಚಿನ ಗಮನವನ್ನು ಕೊಡುತ್ತದೆ. ಅದರ ಜೊತೆ ನಾವು ಲಾರ್ಜ್ ಕ್ಯಾಪ್ ಕ್ಯಾಟಗರಿಯ ಮ್ಯೂಚುವಲ್ ಫಂಡ್ ಅಥವಾ ಇಂಡೆಕ್ಸ್ ಫಂಡ್ ಅನ್ನು ಈಗಾಗಲೇ ಹೊಂದಿದ್ದರೆ ಈ ಲಾರ್ಜ್ ಮಿಡ್ ಕ್ಯಾಪ್ ಕ್ಯಾಟಗರಿಯಿಂದಾಗಿ ನಾವು ಹೆಚ್ಚಿನ ವೆಯ್ಟೇಜ್ ಅನ್ನು ಲಾರ್ಜ್ ಕ್ಯಾಪ್ಗೆ ನೀಡಿದಂತಾಗುತ್ತದೆ. ಒಂದು ವೇಳೆ ನೀವು ಯಾವುದೇ ಲಾರ್ಜ್ ಕ್ಯಾಪ್ ಫಂಡ್ ಅನ್ನು ಹೊಂದಿಲ್ಲದಿದ್ದರೆ ಅಥವಾ ಮಿಡ್ ಕ್ಯಾಪ್ ಫಂಡಿನ ವಾಲಟಾಲಿಟಿ ಅಥವಾ ರಿಸ್ಕಿನಿಂದ ತಪ್ಪಿಸಿಕೊಳ್ಳಬೇಕು ಎಂಬ ಲೆಕ್ಕಾಚಾರವನ್ನು ಹಾಕಿದ್ದರೆ ಆಗ ನಿಮಗೆ ಲಾರ್ಜ್ ಮಿಡ್ ಕ್ಯಾಪ್ ಕ್ಯಾಟಗರಿ ಸೂಕ್ತವಾಗಿಯೇ ಕಾಣುತ್ತದೆ. ಈ ಮೇಲಿನ ಎಲ್ಲ ಕ್ರೈಟೀರಿಯಾವನ್ನು ಅಪ್ಲೈ ಮಾಡಿ ನೋಡೋದಾದರೆ ಲಾರ್ಜ್ ಮಿಡ್ ಕ್ಯಾಪ್ ಫಂಡ್ ಕ್ಯಾಟಗರಿಯಲ್ಲಿ ಮೋತಿಲಾಲ್ ಓಸ್ವಾಲ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್,
ಕೋಟಕ್ ಈಕ್ವಿಟಿ ಆಪರ್ಚುನಿಟೀಸ್ ಫಂಡ್ ಮತ್ತು ಇನ್ವೆಸ್ಕೋ ಇಂಡಿಯಾ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಅನ್ನು ನೀವು ನೋಡಬಹುದು. ಇನ್ನು ಈ ಕ್ಯಾಟಗರಿಗಳನ್ನು ಕಂಪೇರ್ ಮಾಡೋದಾದರೆ ಸಾಮಾನ್ಯವಾಗಿ ಬುಲ್ ರನ್ನಲ್ಲಿ ಲಾರ್ಜ್ ಕ್ಯಾಪ್ ಫಂಡ್ ಅನ್ನು ಮಿಡ್ ಕ್ಯಾಪ್ ಮತ್ತು ಮಿಡ್ ಲಾರ್ಜ್ ಕ್ಯಾಪ್ ಫಂಡ್ಗಳು ಔಟ್ ಪರ್ಫಾರ್ಮ್ ಮಾಡಿದರೆ, ಮಾರ್ಕೆಟ್ ಕುಸಿತದ ಸಂದರ್ಭದಲ್ಲಿ ಲಾರ್ಜ್ ಕ್ಯಾಪ್ ಫಂಡ್ಗಳು ಹೆಚ್ಚಿನ ಸ್ಟೆಬಿಲಿಟಿಯನ್ನು ನೀಡುತ್ತದೆ. ಕರೋನಾ ನಂತರದ ಬುಲ್ ರನ್ನಿಂದಾಗಿ ಮಿಡ್ ಕ್ಯಾಪ್ ಮತ್ತು ಮಿಡ್ ಲಾರ್ಜ್ ಕ್ಯಾಪ್ ಫಂಡ್ಗಳು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿರೋದರಿಂದ ಅವುಗಳ ಪಾಸ್ಟ್ ಪರ್ಫಾರ್ಮೆನ್ಸ್ ಮೇಲೆ ಹೆಚ್ಚಿನ ನಂಬಿಕೆ ಒಳ್ಳೆಯದಲ್ಲ. ಇತ್ತೀಚಿನ ದಿನಗಳಲ್ಲಿ ಲಾರ್ಜ್ ಮಿಡ್ ಕ್ಯಾಪ್ ಫಂಡ್ ಕ್ಯಾಟಗರಿಯಲ್ಲಿ ಇಂಡೆಕ್ಸ್ ಫಂಡ್ಗಳು ಕೂಡ ಪ್ರಚಲಿತಕ್ಕೆ ಬಂದಿದೆ. ಒಂದು ವೇಳೆ ನೀವು ಅವುಗಳನ್ನು ನೋಡೋದಾದರೆ ಈ 3 ಫಂಡ್ಗಳನ್ನು ನೋಡಬಹುದು. ಅಲ್ಲಿಗೆ ಒಂದು ವೇಳೆ ನೀವು ಲಾರ್ಜ್ ಕ್ಯಾಪ್ನಲ್ಲಿ ಇನ್ವೆಸ್ಟ್ ಮಾಡಿದ್ದರೆ ನೀವು ಮಿಡ್ ಕ್ಯಾಪ್ ಫಂಡ್ಗಳನ್ನೇ ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತ. ಮತ್ತು ಅದೇ ರೀತಿ ನೀವು ಯಾವುದೇ ಲಾರ್ಜ್ ಅಥವಾ ಮಿಡ್ ಕ್ಯಾಪ್ ಫಂಡ್ ಹೊಂದಿಲ್ಲದಿದ್ದರೆ ಆಗ ನಿಮಗೆ ಲಾಂಗ್ ಟರ್ಮ್ನಲ್ಲಿ ಇನ್ವೆಸ್ಟ್ ಮಾಡುವಾಗ ಲಾರ್ಜ್ ಮಿಡ್ ಕ್ಯಾಪ್ ಫಂಡ್ ಕ್ಯಾಟಗರಿಯೇ ಸೂಕ್ತವಾಗಿ ಕಾಣುತ್ತದೆ. ಟಿಪ್ ಆಫ್ ದಿ ವಿಡಿಯೋ: ಮ್ಯೂಚುವಲ್ ಫಂಡ್ ಖರೀದಿಸುವಾಗ ಯಾವಾಗಲೂ ಕೂಡ ಕೇವಲ ಡೈರೆಕ್ಟ್ ಪ್ಲಾನ್ ಅನ್ನೇ ಆಯ್ದುಕೊಳ್ಳಿ. ಅದರಿಂದ ಸುಮಾರು 0.25%ನಿಂದ 0.6%ನವರೆಗೆ ನಿಮ್ಮ ರಿಟರ್ನ್ ಅನ್ನು ಹೆಚ್ಚಿಸಬಹುದು. ಎಲ್ಲ ಮ್ಯೂಚುವಲ್ ಫಂಡ್ಗಳು 2 ರೀತಿಯ ಪ್ಲಾನ್ ಅನ್ನು ಹೊಂದಿರುತ್ತದೆ. ಅದರಲ್ಲಿ ಒಂದು ಡೈರೆಕ್ಟ್ ಪ್ಲಾನ್, ಇದು ನೀವು ನೇರವಾಗಿ ಯಾವುದೇ ಆ್ಯಪ್ನಿಂದ ಖರೀದಿಸಬಹುದು. ಆದರೆ ರೆಗ್ಯುಲರ್ ಪ್ಲಾನ್ ಇರೋದು ಮ್ಯೂಚುವಲ್ ಫಂಡ್ ಏಜೆಂಟ್ ಮತ್ತು ಫೈನಾನ್ಷಿಯಲ್ ಅಡ್ವೈಸರ್ಸ್ಗಳಿಗೆ ಮಾತ್ರ. ಇದು ಸಾಮಾನ್ಯವಾಗಿ ಡೈರೆಕ್ಟ್ ಪ್ಲಾನ್ಗಿಂತ ಹೆಚ್ಚಿನ ಎಕ್ಸ್ಪೆನ್ಸ್ ರೇಷಿಯೋ ಹೊಂದಿರುತ್ತದೆ. ಒಂದರ್ಥದಲ್ಲಿ ಇದು ಏಜೆಂಟ್ ಮತ್ತು ಫೈನಾನ್ಷಿಯಲ್ ಅಡ್ವೈಸರ್ಸ್ಗಳ ಕಮಿಷನ್ ಅಷ್ಟೇ. ಇದರೊಂದಿಗೆ ಮಿಡ್ ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಫಂಡ್ನ ಕುರಿತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಒಂದು ವೇಳೆ ನೀವು ಲಾರ್ಜ್ ಕ್ಯಾಪ್ ಕ್ಯಾಟಗರಿಯ ವಿಡಿಯೋವನ್ನು ನೋಡಬೇಕಾದ್ರೆ ಈಗ ಸ್ಕ್ರೀನ್ ಮೇಲೆ ಎಡಕ್ಕೆ ಹೋಗಿ ಮತ್ತು ಯಾವುದೇ ಡೌಟ್ ಮತ್ತು ಸಂದೇಹಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.